ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ರೆಸಿಪಿ ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಅದು ಡೇಟ್ಸ್ ಹಾಕಿ ಹೇಳ್ಕೊಡ್ತಾಯಿದ್ದೀನಿ ಯಾವ ಥರ ಮಾಡೋದು ಅಂತ ನೋಡಿ. ಇವಾಗ ಡೇಟ್ಸ್ ತೊಗೊಂಡಿದ್ದೀನಿ, ಅದು ನ್ಯಾಚುರಲಾಗಿ ಶುಗರ್ ಇರುತ್ತೆ ಅಂತ. ಮತ್ತು ಬಾದಾಮ್ ತೊಗೊಂಡಿದ್ದೀನಿ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ದ್ರಾಕ್ಷಿ, ಗೋಡಂಬಿ, ಕೇಸರಿ, ಯಾವುದೇ ರೀತಿ ಕಲರ್ ಆ್ಯಡ್ ಮಾಡ್ತಾಯಿಲ್ಲ. ಶುಗರ್ ಸ್ವಲ್ಪ ತೊಗೊಂಡಿದ್ದೀನಿ ನಾನು, ಡೇಟ್ಸ್ ಇರೋದ್ರಿಂದ. ಡೇಟ್ಸ್ ಇರೋದ್ರಿಂದ ಶುಗರ್ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಸಬ್ಬಕ್ಕಿ ತೊಗೊಂಡಿದ್ದೀನಿ, ಅದು ಚಿಕ್ಕದಾಗಿ ಸಿಗುತ್ತೆ, ಎಲ್ಲ ಸ್ಟೋರ್ನಲ್ಲೂ ಸಿಗುತ್ತೆ ಚಿಕ್ಕದಾಗಿ, ಅದನ್ನು ತೊಗೊಳ್ಳಿ. ಮತ್ತು ಮಿಲ್ಕ್ ತೊಗೊಂಡಿದ್ದೀನಿ 1 ಲೋಟ. ನೋಡ್ಕೊಂಡು ಹಾಕ್ಕೊಳ್ಳೋಣ, ಹಾಲು ತಿಕ್ನೆಸ್ ಹೇಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡಾಗಿ ಹಾಲು ಹಾಕ್ಕೊಳ್ಳೋಣ. ಮತ್ತು ತುಪ್ಪ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಮಾಡ್ಕೊಂಡಿರೋ ತುಪ್ಪ ಆದ್ರೂ ಸರಿ ಅಥವಾ ಅಂಗಡಿನಲ್ಲಿ ಸಿಗೋ ತುಪ್ಪ ಆದ್ರೂ ಸರಿ. ಈಗ ಫಸ್ಟ್ ಪಾತ್ರೆ ಇಟ್ಟು ತುಪ್ಪ ಹಾಕ್ಕೊಳ್ಳೋಣ. ಅದರಲ್ಲಿ ಯಾವುದೇ ರೀತಿ ಖಾರದ ಐಟಮ್ ಮಾಡಿರಬಾರ್ದು, ಏಕೆಂದರೆ ಹಾಲು ಒಡೆದೋಗ್ಬಿಡುತ್ತೆ. ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಕೋಣ, ಏಕೆಂದರೆ ಅದು ಬೇಗ ಇದಾಗ್ಬಿಡುತ್ತೆ. ಕಂದು ಬಣ್ಣ ಬಂದರೆ ಸಾಕು, ಎತ್ಕೊಂಬಿಡೋಣ. ಇದೇ ಥರ ಎಲ್ಲ ಡ್ರೈ ಫ್ರೂಟ್ಸ್ನು 1 by 1 ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಬಟ್ ಡೇಟ್ಸ್ ಮಾತ್ರ ಫ್ರೈ ಮಾಡ್ಕೊಬಿಡಿ, ಅದು ನ್ಯಾಚುರಲಾಗಿ ಹಾಗೆ ಸ್ವೀಟ್ ಇರಲಿ. ಇವಾಗ ಬಾದಾಮ್ ಹಾಕ್ಕೊತಾ ಇದ್ದೀನಿ. ಬಾದಾಮ್ ಏನಕ್ಕೆ ಅಂದರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಬಾದಾಮ್ ಪಾಯಸದಲ್ಲೆಲ್ಲ ಇದ್ದರೆ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಬಾದಾಮ್ ತೊಗೊತಾ ಇದ್ದೀನಿ ನಾನು. ಬಾದಾಮ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೇ ಫ್ರೈ ಮಾಡಿಕೊಂಡು ನೋಡಿ, ಅದು ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತಲ್ಲ, ಹಾಗೆ ಎತ್ತಿಟ್ಕೊಂಡು ನೀಟಾಗಿ ಎಲ್ಲ ಕ್ಲೀನಾಗಿ ಎತ್ತಿಟ್ಕೊಳ್ಳಿ. ದ್ರಾಕ್ಷಿ ಸ್ವಲ್ಪ ಆದರೆ ಸಾಕು, ದ್ರಾಕ್ಷಿ ಇಲ್ಲಾಂದ್ರೆ ಅದು ಬೇಗ ಕಪ್ಪಗಾಗಿ ಸೀದೋಗ್ಬಿಡುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಪಾತ್ರೆ ಇಟ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ನೀಟಾಗಿ ಅದನ್ನು ತುಪ್ಪ ಹಾಕ್ಕೊಂಡು ಸಬ್ಬಕ್ಕಿನ ಫ್ರೈ ಮಾಡ್ಕೋಬೇಕು, ಏಕೆಂದರೆ ಅದು ಒಂದಕ್ಕೊಂದು ಅಂಟಬಾರ್ದು ಅಂತ ನಾನು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಸಬ್ಬಕ್ಕಿನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನೀಟಾಗಿ ಎತ್ತಿಟ್ಕೊಬೇಕು. ನಂತರ ನೀರು ಹಾಕ್ಕೊಂಡು ಚೆನ್ನಾಗಿ ಅದೊಂದು ಕುದಿ ಬಂದಮೇಲೆ ಸಬ್ಬಕ್ಕಿನ ಏನು ಫ್ರೈ ಮಾಡ್ಕೊಂಡಿರ್ತೀವಿ ಅದನ್ನು ಅದರೊಳಗಡೆ ಹಾಕ್ಕೊಂಡು ಅದು ನೀಟಾಗಿ ಬೆಂದಮೇಲೆ ಹಾಲು ಹಾಕ್ಕೊಬೇಕು. ಹಾಲು ಹಾಕ್ಕೊಂಡು ಇವಾಗ ಅದು ನೀಟಾಗಿ ಅದು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಅದನ್ನು ಮಿಕ್ಸ್ ಮಾಡ್ತಾಯಿರಿ, ಏನಕ್ಕೆ ಅಂದರೆ ತಳ ಇಟ್ಕೊಂಡ್ಬಿಡುತ್ತೆ. ಇವಾಗ ಶುಗರ್ ಹಾಕ್ಕೋಬೇಕು. ಏನಕ್ಕೆ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಡೇಟ್ಸ್ ಇರುತ್ತಲ್ಲ, ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಸ್ವೀಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಳ್ಳೆ ಕೇಸರಿ ತೊಗೊಂಡು ಮೇಲೆ ಹಾಕಿ. ಯಾವುದೇ ರೀತಿ ಅಂಗಡಿನಲ್ಲಿ ಸಿಗೋ ಕಲರ್ಸ್ ಎಲ್ಲ ಹಾಕ್ಕೊಂಬಿಡಿ, ಹೆಲ್ತಿಗೆ ಹಾಳಾಗುತ್ತೆ. ಕೇಸರಿ ಅಂದರೆ ನ್ಯಾಚುರಲ್ ಕಲರೆಲ್ಲ ಬಿಡುತ್ತದು. ಈಗ ಡೇಟ್ಸ್ ಹಾಕ್ಕೊಳ್ಳೋಣ. ಡೇಟ್ಸ್ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿ ನೀಟಾಗಿ. ಈಗ ನೀಟಾಗಿ ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ತಿಕ್ನೆಸ್ ಎಲ್ಲ ಹೇಗಿದೆ ಅಂತ. ಇಷ್ಟು ಕರೆಕ್ಟಾಗಿರಬೇಕು, ಅಳತೆ ಎಲ್ಲ ತಿನ್ನೋದಕ್ಕೆ ಅದು ಕರೆಕ್ಟಾಗಿರುತ್ತೆ. ಮತ್ತು ಇದು ಸಬ್ಬಕ್ಕಿ ಏನಕ್ಕೆ ಒಳ್ಳೆಯದು ಅಂದರೆ ಬಾಡಿಗೆ ತಂಪಾಗಿ ತುಂಬ ಒಳ್ಳೆಯದು. ಡೇಟ್ಸ್ ಇರುತ್ತೆ, ಡ್ರೈ ಫ್ರೂಟ್ಸ್ ಇರುತ್ತೆ. ಮಕ್ಕಳು ಹಂಗೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟರೆ ತಿನ್ನಲ್ಲ ಅಲ್ಲ, ಈ ಥರ ಪಾಯಸ ಮಾಡಿ ಕೊಟ್ಟರೆ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.